ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ನವರಾತ್ರಿಯ ವಿಶೇಷ ವಿಡಿಯೋ ಸರಣಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನವರಾತ್ರಿಯ 5ನೇ ದಿನ. ನಮ್ಮ ಈ ವಿಡಿಯೋದಲ್ಲಿ ನವರಾತ್ರಿಯ 5ನೇ ದಿನವಾದ ಇಂದು ನಾವು ಆರಾಧಿಸುವ ತಾಯಿಯ ಅವತಾರ, ಮಹತ್ವ ಮತ್ತು ಅದರ ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ನವರಾತ್ರಿಯ 5ನೇ ದಿನ ತಾಯಿ ಪಾರ್ವತಿಯನ್ನು ಸ್ಕಂದಮಾತಾದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಸ್ಕಂದಮಾತಾ ಎಂದರೆ ಭಗವಾನ್ ಸ್ಕಂದ ಅಥವಾ ಕಾರ್ತಿಕೇಯನ ತಾಯಿ. ಶುಭ್ರವರ್ಣದ ಹಸನ್ಮುಖಿಯಾದ ತಾಯಿ ಸ್ಕಂದಮಾತಾ 4 ಕೈಗಳನ್ನು ಹೊಂದಿದ್ದು ಮೇಲಿನ 2 ಕೈಗಳಲ್ಲಿ ಕಮಲದ ಹೂವುಗಳನ್ನು ಹಿಡಿದಿರುತ್ತಾಳೆ. ಆಕೆ ತನ್ನ ಒಂದು ಕೈಯಿಂದ ಮಗ ಕಾರ್ತಿಕೇಯನನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಅಭಯಮುದ್ರೆಯನ್ನು ತೋರುತ್ತಾಳೆ. ತಾಯಿ ಸ್ಕಂದಮಾತಾ ಸಿಂಹರೂಢಳಾಗಿ ಅಥವಾ ಕಮಲದ ಹೂವಿನ ಮೇಲೆ ಆಸೀನಳಾಗಿರುತ್ತಾಳೆ. ಸ್ಕಂದಮಾತಾ ದೇವಿಯ ಶ್ಲೋಕ: ಸಿಂಹಾಸನಾಗತಾ ನಿತ್ಯಂ ಪದ್ಮಾಂಚಿತಾಕರದ್ವಯಾ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ತಾರಕಾಸುರನ ಸಂಹಾರಕ್ಕಾಗಿ ದೇವಸೇನಾನಿ ಕಾರ್ತಿಕೇಯನ ಜನನವಾಯಿತು. ಕಾರ್ತಿಕೇಯನನ್ನು ಕೃತಿಕೆಯರು ಹಾಲುಣಿಸಿ ಬೆಳೆಸಿದರೆ ದೇವಿ ಸ್ಕಂದಮಾತಾ ಅವನನ್ನು ಲಾಲಿಸಿ ಪಾಲಿಸಿದಳು. ತಾಯಿ ಸ್ಕಂದಮಾತಾ ವಾತ್ಸಲ್ಯ ಮತ್ತು ಮಮತೆಯ ಪ್ರತಿರೂಪವಾಗಿದ್ದು ಆಕೆ ಸಹಾನುಭೂತಿ, ಮಾತೃತ್ವ ಮತ್ತು ಪ್ರೇಮಭರಿತ ಹೃದಯವನ್ನು ಪ್ರತಿನಿಧಿಸುತ್ತಾಳೆ. ತಾಯಿಯು ವಿಶುದ್ಧ ಚಕ್ರದ ಅಧಿದೇವತೆಯಾಗಿದ್ದು ಈ ದಿನದಂದು ಸ್ಕಂದಮಾತೆಯನ್ನು ಪೂಜಿಸುವ ಭಕ್ತರು ಗೊಂದಲಗಳಿಂದ ದೂರವಾಗಿ ಸ್ಪಷ್ಟ ಆಲೋಚನೆಗಳ ಕಡೆಗೆ ಚಲಿಸುತ್ತಾರೆ. ಭಕ್ತರು ಸ್ಕಂದಮಾತೆಯ ಆರಾಧನೆ ಮತ್ತು ಆಶೀರ್ವಾದವನ್ನು ಪಡೆಯುವ ಮೂಲಕ ಎಲ್ಲ ದುಃಖಗಳಿಂದ ಮುಕ್ತರಾಗುತ್ತಾರೆ. ದೇವಿ ಸ್ಕಂದಮಾತಾ ಭಕ್ತರ ಜೀವನದಲ್ಲಿ ಆನಂದ, ಸಮೃದ್ಧಿ ಮತ್ತು ಸಾಮರಸ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ವಂದೇ ವಾಂಛಿತ ಕಾಮಾರ್ಥ ಚಂದ್ರಾರ್ಧಕೃತಶೇಖರಾ ಸಿಂಹರೂಢಾ ಚತುರ್ಭುಜಾ ಸ್ಕಂದಮಾತಾ ಯಶಸ್ವಿನಿ. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.